ಇವತ್ತಿನ ವಿಡಿಯೋದಲ್ಲಿ ಒಂದು ಮೊಲದ ಬಗ್ಗೆ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಅಂತಂದರೆ ಯಾವ ಥರ ಪರಿಚಯನಪ್ಪ ಅಂತಂದರೆ, ಒಂದು ಮೊಲ ಅಂತಂದರೆ ಇವಾಗ ಇಲ್ಲೊಂದು ಕಾಣಿಸ್ತಿದೆ ನೋಡಿ, ಇದ್ರ ಹೆಸರು ಬಂದು ರೋನಿ ಅಂತ. ಅಂತಂದ್ರೆ ನಾವೇನು ಮಾಡ್ತೀವಿ ನಮ್ಮ ಮೂಮೆಂಟ್ಸು ಅಂತಂದರೆ, ಇವಾಗ ನಾಯಿಗಳು ಸಾಕೊಂಡಿರ್ತೀರ, 15-20 ಸಾವಿರ ಕೊಟ್ಬಿಟ್ಟು ನಾಯಿ ತೊಗೊಳ್ಳೋದು, ಅದಕ್ಕೆ ಟ್ರೈನ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತೀರಾ. ಬಟ್ 15-20 ಸಾವಿರ ಕೊಟ್ಟು ನಾಯಿ ತಗೊಳ್ಳೋದಕ್ಕೆ ಬೆಟರಾಗಿ ಒಂದು ಮಾತು ಹೇಳೋದೇನು ಅಂತಂದರೆ, ಈ ಮೊಲ ನೋಡ್ರಿ. ಅಂತಂದರೆ ಈ ಮೊಲದ್ದು ಏನಪ್ಪ ಅಂತಂದರೆ, ನಾಯಿ ತಗೊಬಿಡಿ ಅಂತ ಹೇಳೋದಿಲ್ಲ, ಬಟ್ ಈ ಮೊಲದೊಂದು ಅಷ್ಟು ವೀಕ್ನೆಸ್ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಅಂತಂದರೆ ಇದು ಹುಡ್ತಾಗ ಇದ್ರ ಅಮ್ಮ ತಿರೋಯ್ತು ಅಂದರೆ ಇದು ಮೇವು ಕಲ್ತಾದ್ಮೇಲೆ ಇದೇನಾಯಿತು ಅಂತಂದರೆ, ಇವ್ರ ಅಮ್ಮಗೆ ಒಂದು ಸ್ವಲ್ಪ ಏನೋ ಸ್ಟ್ರೋಕ್ ಥರ ಆಗಿ ಮೊಲ ತಿರೋದಾದ್ಮೇಲೆ ಇದೇನಪ್ಪ ಅಂತಂದರೆ, ನೆಕ್ಸ್ಟು ಇದನ್ನು ಸಾಕೋದು ಯಾವ ಥರ, ಏನು ಹಾಲು ಬುಟ್ಟೈತಾ ಬುಟ್ಟಿಲ್ವಾ ಅಂತ ನೋಡೋ ಟೈಮ್ಗೆ ಮೇವು ಕಲ್ತಿತ್ತು. ಆಲ್ರೆಡಿ ಮೇವು ಕಲ್ತಾದ್ಮೇಲೆ ಇದನ್ನು ಮನೇಲಿ 6 ತಿಂಗಳಿಂದ 8 ತಿಂಗಳು ಬಿಸ್ಕೆಟ್ ಹಾಕ್ಕೊಂಡು ಮತ್ತು ಬಿಸ್ಕೆಟ್ ಹಾಕ್ಕೊಂಡು ಕಾಫಿ ಟೀ ಎಲ್ಲನೂ ಹ್ಯಾಬಿಟ್ ಇದು ಏನಂತಂದರೆ ತಿನ್ನೋದು ಉಣ್ಣೋದು ಎಲ್ಲ ನೀಟಾಗಿ ಕೊಟ್ಟಾದ್ಮೇಲೆ ಅದು ಮನುಷ್ಯನ ಒಕ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಕರೆದ್ರೆ ಬರುತ್ತೆ, ನಾವೇನಾದರೂ ಸಿಂಪಲಾಗಿ ಅಲ್ಲೋಗಿ ಮಲ್ಕೋತು ಅಂದರೆ ನಮ್ಮ ಮೇಲೆ ಬಂದು ಮಲ್ಕೊಳ್ಳೋದು, ಮತ್ತು ಅದು ಏನೇ ಪ್ರತಿಯೊಂದು ಮೂಮೆಂಟ್ಸ್ನು ನಾವು ಮಾಡಿದ್ರು ಕೂಡ ಅದು ಅರ್ಥ ಆಗುತ್ತೆ, ಮತ್ತು ಅದಕ್ಕೆ ಪ್ರತಿಯೊಂದು ಮೂಮೆಂಟ್ಸು ಗೊತ್ತಾಗುತ್ತೆ. ಅಂತಂದರೆ ಈ ಮೊಲಿಗೆ ನಮ್ಮ ಫಾರಮಲ್ಲಿ ವಿಭಿನ್ನ ಅಂದರೆ ಬೇಡಿಕೆ ಇರೋದು. ಅಂತಂದರೆ ಈ ಥರದ ಮೊಲಗಳಲ್ಲಿ ಕೆಂದು ಮೊಲಗಳು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸಾಕು ತುಂಬ ಕಮ್ಮಿ, ಅಂದರೆ ತುಂಬ ಜನದ ಹತ್ರ ಇಲ್ಲ. ಕೆಂದು ಮೊಲಗಳು ತುಂಬ ಕಡಿಮೆ ಇರ್ತವೆ, ಆದ್ದರಿಂದ ತುಂಬ ಕಮ್ಮಿ ಸಾಕೋದು ಕೆಂದು ಮೊಲಗಳನ್ನ. ಬಟ್ ಇದು ಅದೇ ಥರ ಒಕ್ಕೊಂತು. ಅಂತಂದರೆ ಮನೇಲಿ ನಾಯಿಗಳು ಹೆಂಗೆ ಒಕ್ಕೊಂಡಿರ್ತವೆ, ಕರ್ದೈಟ್ಗೆ ಬರೋದು, ಕರ್ದೈಟ್ಗೆ ಹೋಗೋದು, ಮತ್ತು ಅದು ಕರ್ದೈಟ್ಗೆ ನಿಂತ್ಕೊಳ್ಳೋದು, ಮತ್ತು ನಾವೆಲ್ಲಾದರೂ ಹೋಗಿದ್ದು ಬಂದ ತಕ್ಷಣ ನಿಂತ್ಕೊಂಡು ಮುಖ ಎಲ್ಲ ನೆಕ್ಕೋದು, ಸೇಮು ಕಾಲು ಕಚ್ಚೋದು, ಇದೆಲ್ಲ ಮಾಡೋಕ್ಕೆ ಇದು ಸ್ಟಾರ್ಟ್ ಮಾಡ್ತು. ಬಟ್ ನಮ್ಮ ಫಾರಮಲ್ಲಿ ಬೆಸ್ಟು ಮೊಲ ಅಂತ ಏನಾದ್ರು ಇತ್ತು ಅಂತಂದರೆ ಅದು ಇದೇನೆ. ಅಂತಂದರೆ ಬೆಸ್ಟ್ ಯಾಕಪ್ಪ ಅಂತಂದ್ರೆ ತಕ್ಷಣ ಈಗ ನಾವು ಮೇವು ತರೋದಿರಲಿ, ಮತ್ತು ನಾವು ಒಳಗಡೆ ಹೋಗೋದಿರಲಿ, ನಾವು ಬೇಜಾರಾಗಿದ್ದಾಗ ಅದ್ರ ಹತ್ರ ಕೂತ್ಕೊಳ್ಳೋದಿರಲಿ, ಫಾರಮ್ ಒಳಗಡೆ ಕೂತ್ಕೋತು ಅಂದರೆ ಸಾಕು, ಅದು ತುಂಬ ಅಂದರೆ ತುಂಬ ಕೇರ್ ಮಾಡುತ್ತೆ. ಆ ಥರದ್ರಲ್ಲಿ ಬೆಸ್ಟು ಮೊಲಗಳಿವೆಲ್ಲ.